ಬೆಳಗಿನ ಬೆಳಕು. ಅರಣ್ಯಕಾಂಡ 5:5-7. ಪಾಳೆಯದಲ್ಲಿ ನಂಬಿಕೆ ದ್ರೋಹ ಭಾಗ 3. ಈಗ ನಾವು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಕ್ರಿಸ್ತನ ಬಲಿಯು ಪೂರ್ಣಗೊಂಡಿರುವ ಈ ಕಾಲದಲ್ಲಿ ಪಶ್ಚಾತ್ತಾಪವು ಹೇಗಿರುತ್ತದೆ? ಹಳೆಯ ಒಡಂಬಡಿಕೆಯ ಅಡಿಯಲ್ಲಿ ಈ ಪ್ರಕ್ರಿಯೆಯು ಬಲಿಯನ್ನು ಒಳಗೊಂಡಿತ್ತು. ಆದರೆ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಕ್ರಿಸ್ತನು ಆ ಭಾಗವನ್ನು ಸಂಪೂರ್ಣವಾಗಿ ಪೂರೈಸಿದ್ದಾನೆ. ಯೇಸುವಿನ ಶರೀರವು ಒಂದೇ ಸಾರಿ ಸಮರ್ಪಿತವಾದ ಮೂಲಕ ನಾವು ಪವಿತ್ರೀಕರಿಸಲ್ಪಟ್ಟಿದ್ದೇವೆ ಎಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯ 10:10. ಆತನು ಒಂದೇ ಬಲಿಯಿಂದ ಪವಿತ್ರೀಕರಿಸಲ್ಪಡುವವರನ್ನು ಸದಾ ಕಾಲಕ್ಕೂ ಪರಿಪೂರ್ಣರನ್ನಾಗಿ ಮಾಡಿದ್ದಾನೆ. ಇಬ್ರಿಯ 10:14. ಕ್ರಿಸ್ತನು ಪಾಪಗಳಿಗಾಗಿ ಒಂದೇ ಸಾರಿ ಶ್ರಮೆಪಟ್ಟನು ಎಂದು ಬರೆಯಲಾಗಿದೆ. 1 ಪೇತ್ರ 3:18. ಆದ್ದರಿಂದ ಕ್ರಿಸ್ತನು ಪೂರೈಸಿದ್ದನ್ನು ಪೂರ್ಣಗೊಳಿಸಲು ನಾವು ಇನ್ನೊಂದು ಬಲಿಯನ್ನು ತರುವ ಅಗತ್ಯವಿಲ್ಲ. ಆತನ ರಕ್ತಕ್ಕೆ ನಾವು ನಮ್ಮ ಕೃತ್ಯಗಳನ್ನು ಸೇರಿಸುವುದಿಲ್ಲ. ಆದರೆ ಕ್ರಿಸ್ತನ ಪರಿಪೂರ್ಣ ಬಲಿಯು ಪಶ್ಚಾತ್ತಾಪವನ್ನು ರದ್ದುಗೊಳಿಸುವುದಿಲ್ಲ. ಬದಲಾಗಿ ಅದು ಪಶ್ಚಾತ್ತಾಪವನ್ನು ಇನ್ನಷ್ಟು ಆಳಗೊಳಿಸುತ್ತದೆ. ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಪಶ್ಚಾತ್ತಾಪ ಎನ್ನುವುದು ಕೇವಲ ಅಪರಾಧ ಪ್ರಜ್ಞೆಯನ್ನು ಹೋಗಲಾಡಿಸುವ ವಿಧಿಯಲ್ಲ. ಅದು ಫಲವನ್ನು ನೀಡುವ ಹೃದಯದ ಪರಿವರ್ತನೆಯಾಗಿದೆ. ಜ್ಞಾನ ಸ್ನಾನ ಮಾಡಿಸುವ ಯೋಹಾನನು ಹೀಗೆ ಹೇಳಿದನು, ಪಶ್ಚಾತ್ತಾಪಕ್ಕೆ ತಕ್ಕ ಫಲಗಳನ್ನು ಕೊಡಿರಿ. ಲೋಕ 3:8. ಇದರರ್ಥ ಪಶ್ಚಾತ್ತಾಪವು ಬದಲಾದ ನಡವಳಿಕೆಯಲ್ಲಿ ಕಾಣಿಸಿಕೊಳ್ಳಬೇಕು. ಇದಕ್ಕೆ ಪ್ರಬಲ ಉದಾಹರಣೆ ಜಕ್ಕಾಯ. ದೇವಕೃಪೆಯು ಅವನನ್ನು ಮುಟ್ಟಿದಾಗ ಅವನು ಕೇವಲ ಕ್ಷಮಿಸು ಎಂದು ಹೇಳಲಿಲ್ಲ. ಅವನು, ನಾನು ಯಾರಿಂದಲಾದರೂ ಏನನ್ನಾದರೂ ಅಪಹರಿಸಿದರೆ ಅದನ್ನು 4ರಷ್ಟು ಮರಳಿ ಕೊಡುತ್ತೇನೆ ಎಂದನು. ಲೋಕ 19:8. ಯೇಸು ಅದಕ್ಕೆ ಸಂತೋಷದಿಂದ ಪ್ರತಿಕ್ರಿಯಿಸಿದನು, ಇಂದು ಈ ಮನೆಗೆ ರಕ್ಷಣೆ ಬಂದಿದೆ. ಲೋಕ 19:9. ಗಮನಿಸಿ, ಮರುಪಾವತಿಯು ರಕ್ಷಣೆಯನ್ನು ತರಲಿಲ್ಲ, ಆದರೆ ರಕ್ಷಣೆ ಬಂದಿದೆ ಎಂಬುದಕ್ಕೆ ಅದು ಸಾಕ್ಷಿಯಾಯಿತು. ಹೃದಯ ಬದಲಾಗಿದೆ ಎಂಬುದನ್ನು ಅದು ಸಾಬೀತುಪಡಿಸಿತು. ಯೇಸು ಸಂಬಂಧಗಳ ಬಗ್ಗೆ ನೇರವಾದ ಆಜ್ಞೆಯನ್ನು ನೀಡಿದ್ದಾನೆ. ಒಬ್ಬ ವ್ಯಕ್ತಿಯು ಕಾಣಿಕೆಯನ್ನು ತರುವಾಗ ತನ್ನ ಸಹೋದರನಿಗೆ ತನ್ನ ಮೇಲೆ ಏನೋ ಅಸಮಾಧಾನವಿದೆ ಎಂದು ನೆನಪಿಗೆ ಬಂದರೆ ಅವನು ಮೊದಲು ಹೋಗಿ ಅವನೊಂದಿಗೆ ಸಂಧಾನ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಮತ್ತಾಯ 5:23-24. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಸಂಧಾನ ಮಾಡಿಕೊಳ್ಳಲು ನಿರಾಕರಿಸುವ ಆರಾಧನೆಯಿಂದ ಪರಲೋಕಕ್ಕೆ ಸಂತೋಷವಿಲ್ಲ. ಯೆಹೋವನು ತನ್ನ ಮನೆ ಶುದ್ಧವಾಗಿರಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿಯೇ ಅರಣ್ಯಕಾಂಡ 5 ಮತ್ತು ಮತ್ತಾಯನು 5 ಸಹಮತ ಹೊಂದಿದೆ. ಹಾಗಾದರೆ ನೂತನ ಸೃಷ್ಟಿಯ ವಿಶ್ವಾಸಿಗಳಾಗಿ ನಾವು ಪ್ರಾಯೋಗಿಕವಾಗಿ ಏನು ಮಾಡಬೇಕು? ಅರಿವು ಮೂಡಿಸಲು ಪ್ರಾರ್ಥಿಸುವುದು. ನಾವು ಯೆಹೋವನಲ್ಲಿ ನಮ್ಮನ್ನು ಅರಿಯುವಂತೆ ಬೇಡಿಕೊಳ್ಳಬೇಕು. ದಾವೀದನು ಹೀಗೆ ಪ್ರಾರ್ಥಿಸಿದನು, ಓ ದೇವರೇ, ನನ್ನನ್ನು ಶೋಧಿಸು, ನನ್ನಲ್ಲಿ ಯಾವುದಾದರೂ ಕೆಟ್ಟ ಮಾರ್ಗವಿದೆಯೇ ಎಂದು ನೋಡು. ಕೀರ್ತನೆ 139:23-24. ದೇವರ ವಾಕ್ಯವು ಹೃದಯದ ಆಲೋಚನೆಗಳನ್ನು ಮತ್ತು ಉದ್ದೇಶಗಳನ್ನು ವಿವೇಚಿಸುತ್ತದೆ ಎಂದು ಇಬ್ರಿಯ ಪತ್ರಿಕೆ ಹೇಳುತ್ತದೆ. ಇಬ್ರಿಯ 4:12. ಇದು ಗಂಭೀರವಾದ ಪ್ರಾರ್ಥನೆ. ಇದು ಗರ್ವಿಷ್ಠರಿಗಾಗಿ ಅಲ್ಲ, ಬದಲಾಗಿ ಶುದ್ಧರಾಗಲು ಬಯಸುವವರಿಗಾಗಿ. ಯೆಹೋವನ ಮುಂದೆ ಶಾಂತವಾಗಿ ಕುಳಿತು ಜೀವನವನ್ನು
ಪ್ರಾಮಾಣಿಕವಾಗಿ ವಿಮರ್ಶಿಸಿಕೊಳ್ಳುವುದು ಒಂದು ಪ್ರಾಯೋಗಿಕ ಮಾರ್ಗವಾಗಿದೆ. ಹಣ, ಲಾಭ, ಗರ್ವ ಅಥವಾ ಅಸೂಯೆ ಯಾರಿಗಾದರೂ ಹಾನಿ ಮಾಡಿದೆಯೇ? ಮಾತುಗಳು ಯಾರಾದರೂ ಗೌರವಕ್ಕೆ ಧಕ್ಕೆ ತಂದಿದೆಯೇ? ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಸತ್ಯವನ್ನು ಮರೆಮಾಚಲಾಗಿದೆಯೇ? ಸ್ವಂತ ಲಾಭಕ್ಕಾಗಿ ಜನರನ್ನು ಬಳಸಿಕೊಳ್ಳಲಾಗಿದೆಯೇ? ಹೃದಯದ ಪಶ್ಚಾತ್ತಾಪ ದೈವಿಕ ವಿಷಾದವು ಪಶ್ಚಾತ್ತಾಪವನ್ನುಂಟು ಮಾಡುತ್ತದೆ ಎಂದು ಪೌಲನು ಹೇಳುತ್ತಾನೆ. 2 ಕೊರಿಂಥದವರಿಗೆ 7:10. ದೈವಿಕ ವಿಷಾದವೆಂದರೆ ಸಿಕ್ಕು ಬೀಳುತ್ತೇವೆ ಎಂಬ ಭಯವಲ್ಲ, ಅದು ನಾವು ಯೆಹೋವನ ಹೃದಯವನ್ನು ನೋಯಿಸಿದ್ದೇವೆ ಮತ್ತು ಆತನ ಜನರಿಗೆ ಹಾನಿ ಮಾಡಿದ್ದೇವೆ ಎಂಬ ದುಃಖವಾಗಿದೆ. ಪೇತ್ರನು, ಪಶ್ಚಾತ್ತಾಪ ಪಡಿರಿ, ಆಗ ನಿಮ್ಮ ಪಾಪಗಳು ಅಳಿಸಿ ಹೋಗುವವು ಎಂದನು. ಅಪೊಸ್ತಲರ ಕೃತ್ಯಗಳು 3:19. ನಿಜವಾದ ಪಶ್ಚಾತ್ತಾಪವು ಹೀಗೆ ಹೇಳುತ್ತದೆ: ನಾನು ಮಾಡಿದ ತಪ್ಪು, ನಾನು ಹಾನಿ ಮಾಡಿದೆ, ನಾನು ಬದಲಾಗುತ್ತೇನೆ, ನಾನು ಅದನ್ನು ಸರಿಪಡಿಸುತ್ತೇನೆ. ನಾವು ನಮ್ಮ ಪಾಪಗಳನ್ನು ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸುತ್ತೇವೆ. ದೇವರಿಗೆ ಒಪ್ಪಿಕೊಳ್ಳುವುದು. ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡಿಕೊಂಡರೆ ಆತನು ನಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸಲು ನಂಬಿಗಸ್ತನೂ ನ್ಯಾಯವಂತನೂ ಆಗಿದ್ದಾನೆ ಎಂಬ ಭರವಸೆಯನ್ನು ಸತ್ಯವೇದ ಹೇಳುತ್ತದೆ. 1 ಯೋಹಾನ 1:9. ಪಾಪದ ಅರಿಕೆ ಎಂದರೆ ದೇವರಿಗೆ ಮಾಹಿತಿ ನೀಡುವುದಲ್ಲ. ನಾವು ಪಾಪ ಮಾಡಿದ್ದೇವೆ ಎಂಬುದನ್ನು ಆತನಿಗೆ ಈಗಾಗಲೇ ತಿಳಿದಿದೆ. ನಿಜವಾದ ಒಪ್ಪಿಗೆ ಎಂದರೆ ದೇವರೊಂದಿಗೆ ಸಮ್ಮತಿಸುವುದು ಮತ್ತು ಅದೇ ಪಾಪವನ್ನು ಮತ್ತೆ ಮಾಡುವುದಿಲ್ಲ ಎಂದು ನಿರ್ಧರಿಸುವುದು. ಇದು ಸ್ವಯಂ ವಂಚನೆಯ ಅಂತ್ಯವಾಗಿದೆ. ಸಂಧಾನವನ್ನು ಹುಡುಕುವುದು. ಸಾಧ್ಯವಾಗಲೆಲ್ಲ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆಯೋ ಅವರ ಬಳಿ ತಪ್ಪು ಒಪ್ಪಿಕೊಂಡು ಶಾಂತಿಯನ್ನು ಹುಡುಕಬೇಕು. ನಿಮ್ಮ ತಪ್ಪುಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿಕೊಳ್ಳಿರಿ ಎಂದು ಯಾಕೋಬನು ಹೇಳುತ್ತಾನೆ. ಯಾಕೋಬ 5:16. ನಿಮ್ಮ ಕೈಲಾದ ಮಟ್ಟಿಗೆ ಎಲ್ಲರೊಂದಿಗೆ ಸಮಾಧಾನದಿಂದಿರಿ ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದವರಿಗೆ 12:18. ಇದರ ಅರ್ಥ ಪ್ರತಿಯೊಂದು ಪರಿಸ್ಥಿತಿಯು ಸರಳವಾಗಿರುತ್ತದೆ ಎಂದಲ್ಲ. ಕೆಲವೊಮ್ಮೆ ಎದುರಿನ ವ್ಯಕ್ತಿ ಸರಿಯಾಗಿ ಸ್ಪಂದಿಸಿರಬಹುದು, ಆದರೆ ಹೊಸ ಒಡಂಬಡಿಕೆಯ ಹೃದಯವು ಗರ್ವದ ಹಿಂದೆ ಅಡಗಿಕೊಳ್ಳಬಾರದು. ಶಾಂತಿಗೆ ಅವಕಾಶವಿದ್ದರೆ ನಾವು ಆ ಕಡೆಗೆ ಹೆಜ್ಜೆ ಇಡಬೇಕು. ಸರಿಪಡಿಸುವುದು. ಇದು ಅರಣ್ಯಕಾಂಡ 5ರ ಫಲವಾಗಿದೆ. ಹಣವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮರಳಿಸಿ, ವೇತನವನ್ನು ಬಾಕಿ ಇಟ್ಟಿದ್ದರೆ ಅದನ್ನು ಪಾವತಿಸಿ, ಸುಳ್ಳು ಹೇಳಿದರೆ ಸತ್ಯವನ್ನು ತಿಳಿಸಿ ಸರಿಪಡಿಸಿ, ಒಬ್ಬರ ಗೌರವಕ್ಕೆ ಹಾನಿಯಾಗಿದ್ದರೆ ಸತ್ಯವನ್ನು ಮಾತನಾಡಿ ಅದನ್ನು ಗುಣಪಡಿಸಿ. ಇದು ಕೇವಲ ಕಾನೂನಿನ ಪಾಲನೆಯಲ್ಲ, ಇದು ನ್ಯಾಯವನ್ನು ಎತ್ತಿ ಹಿಡಿಯುವ ಪ್ರೀತಿಯಾಗಿದೆ. ಇದು ಬೆಳಕಿನಲ್ಲಿ ನಡೆಯುತ್ತಿರುವ ಜಕ್ಕಾಯನ ಮಾದರಿಯಾಗಿದೆ. ಹೊಸ ಹೃದಯದಲ್ಲಿ ನಡೆಯುವುದು. ನಾನು ನಿಮಗೆ ಹೊಸ ಹೃದಯವನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ಇಡುವೆನು ಎಂದು ಯಾಕೋಬನು ವಾಗ್ದಾನ ಮಾಡಿದ್ದಾನೆ. ಎಜೆಕಿಯಲ್ 36:26-27. ಹೃದಯವು ಬದಲಾಗಲು ನಿರಾಕರಿಸಿದರೆ ಅದನ್ನು ಪಶ್ಚಾತ್ತಾಪ ಎನ್ನಲಾಗದು. ಬದಲಾಗಿ ಪರಿವರ್ತನೆ ಹೊಂದುವ, ಸಂಧಾನ ಮಾಡಿಕೊಳ್ಳುವ ಮತ್ತು ಫಲ ನೀಡುವ ಪಶ್ಚಾತ್ತಾಪದ ಹೃದಯವನ್ನು ಆತನು ಅಪೇಕ್ಷಿಸುತ್ತಾನೆ. ಲೋಕ 3:8, ಮತ್ತಾಯ 5:23-24, ಲೋಕ 19:8-9. ಇಲ್ಲಿ ಪ್ರೀತಿಯಿಂದ ಕೂಡಿದ ಒಂದು ಗಂಭೀರ ಎಚ್ಚರಿಕೆ ಇದೆ. ಅನೇಕ ಜನರು ಆಜ್ಞೆಯನ್ನು ಸರಿಪಡಿಸದೆ ಕ್ಷಮೆಯನ್ನು ಬಯಸುತ್ತಾರೆ, ಒಪ್ಪಿಕೊಳ್ಳದೆ ಶುದ್ಧೀಕರಣವನ್ನು ಬಯಸುತ್ತಾರೆ. ಹಾನಿ ಮಾಡುವ ಹಳೆಯ ಹಾದಿಯಲ್ಲೇ ಮುಂದುವರಿಯುತ್ತಾ ಕ್ರಿಸ್ತನ ರಕ್ತವನ್ನು ಕೇವಲ ಮುಚ್ಚಳವಾಗಿ ಬಳಸಲು ಬಯಸುತ್ತಾರೆ. ಆದರೆ ಒಪ್ಪಿಕೊಳ್ಳದ ತಪ್ಪು ಅಪರಾಧ ಪ್ರಜ್ಞೆಯನ್ನು ತರುತ್ತದೆ ಮತ್ತು ಆ ಅಪರಾಧವು ಪಾಳ್ಯದಲ್ಲಿ ಹರಡುತ್ತದೆ ಎಂದು ಅರಣ್ಯಕಾಂಡ 5 ಕಲಿಸುತ್ತದೆ.
ಹೊಸ ಒಡಂಬಡಿಕೆಯು ಇದೇ ಎಚ್ಚರಿಕೆಯನ್ನು ನೀಡುತ್ತದೆ. ನಾವು ಕತ್ತಲಲ್ಲಿ ನಡೆಯುತ್ತಾ ಬೆಳಕಿನಲ್ಲಿ ನಡೆಯುತ್ತಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ. 1 ಯೋಹಾನ 1:6. ಯೆಹೋವನು ತಾಳ್ಮೆಯುಳ್ಳವನು, ಆದರೆ ಆತನನ್ನು ಪರಿಹಾಸ್ಯ ಮಾಡಲು ಸಾಧ್ಯವಿಲ್ಲ. ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಗಲಾತ್ಯದವರಿಗೆ 6:7. ನಾವು ವಂಚನೆಯನ್ನು ಬಿತ್ತುತ್ತಿದ್ದರೆ ನಂಬಿಕೆ ದ್ರೋಹವನ್ನೇ ಕೊಯ್ಯುತ್ತೇವೆ. ನಾವು ಕಹಿಯನ್ನು ಬಿತ್ತುತ್ತಿದ್ದರೆ ಒಂಟಿತನವನ್ನು ಕೊಯ್ಯುತ್ತೇವೆ. ಅನ್ಯಾಯವನ್ನು ಬಿತ್ತುತ್ತಿದ್ದರೆ ತೊಂದರೆಯನ್ನು ಕೊಯ್ಯುತ್ತೇವೆ. ಇದು ದೇವರು ಕ್ರೂರಿಯಾದ ಕಾರಣಕ್ಕಲ್ಲ, ಬದಲಾಗಿ ದೇವರು ಪವಿತ್ರನಾಗಿರುವ ಕಾರಣಕ್ಕೆ. ಆತನು ತನ್ನ ಜನರನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದರೆ ಪಾಪವು ಅವರನ್ನು ಮೌನವಾಗಿ ನಾಶ ಮಾಡಲು ಆತನು ಬಿಡುವುದಿಲ್ಲ. ಮತ್ತು ಪ್ರತಿ ಪ್ರಾಮಾಣಿಕ ಹೃದಯಕ್ಕೆ ಇಲ್ಲಿ ಒಂದು ಪ್ರೋತ್ಸಾಹವಿದೆ. ಯೆಹೋವನು ಅರಣ್ಯಕಾಂಡ 5 ಜನರನ್ನು ಹತ್ತಿಕ್ಕಲು ನೀಡಲಿಲ್ಲ, ಬದಲಾಗಿ ಜನರನ್ನು ಪುನಃಸ್ಥಾಪಿಸಲು ನೀಡಿದ್ದಾನೆ. ಆತನು ಪಾಪದ ಒಪ್ಪಿಗೆಯನ್ನು ಬಯಸುತ್ತಾನೆ, ಏಕೆಂದರೆ ಆತನು ಗುಣಪಡಿಸುವುದನ್ನು ಬಯಸುತ್ತಾನೆ. ಆತನು ಪಶ್ಚಾತ್ತಾಪವನ್ನು ಬಯಸುತ್ತಾನೆ, ಏಕೆಂದರೆ ಆತನು ನ್ಯಾಯವನ್ನು ಬಯಸುತ್ತಾನೆ. ಆತನು ಸಂಪೂರ್ಣ ಶುದ್ಧೀಕರಣಕ್ಕಾಗಿ ಕ್ರಿಸ್ತನನ್ನು ನೀಡಿದ್ದಾನೆ. ನಾವು ಬೆಳಕಿಗೆ ಬಂದಾಗ ಕ್ಷಮೆ ಇರುತ್ತದೆ. ನಾವು ಹಾನಿ ಮಾಡಿದನ್ನು ಸರಿಪಡಿಸಿದಾಗ ಶಾಂತಿ ಇರುತ್ತದೆ. ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ಕೃಪೆ ಇರುತ್ತದೆ. ನಾವು ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಯೆಹೋವನು ನಮ್ಮನ್ನು ಎತ್ತುತ್ತಾನೆ. ಶಿಲುಬೆಯು ಕೇವಲ ನ್ಯಾಯಸ್ಥಳ ಮಾತ್ರವಲ್ಲ, ಅದು ಹೊಸ ಜೀವನವು ಆರಂಭವಾಗುವ ಸ್ಥಳವೂ ಹೌದು. ಅಂದರೆ ಶುದ್ಧ ಹಸ್ತಗಳು, ಶುದ್ಧ ಹೃದಯ, ಪ್ರಾಮಾಣಿಕ ಮಾತು ಮತ್ತು ಯೆಹೋವನೊಂದಿಗೆ ಹಾಗೂ ಮನುಷ್ಯರೊಂದಿಗೆ ಮರುಸ್ಥಾಪಿಸುವ ಸಹಭಾಗಿತ್ವದ ಸ್ಥಳವದು. ಆದ್ದರಿಂದ ಇಂದು ವಾಕ್ಯವು ನಮ್ಮನ್ನು ಮೃದುವಾಗಿ ಆದರೆ ಸತ್ಯವಾಗಿ ಶೋಧಿಸಲಿ. ನಮ್ಮಿಂದ ಯಾರಿಗಾದರೂ ಅನ್ಯಾಯವಾಗಿದ್ದರೆ ವಿಳಂಬ ಮಾಡಬೇಡಿ. ನಮ್ಮಿಂದ ಯಾರ ನಂಬಿಕೆಗೆ ಆದರೂ ಮುರಿದಿದ್ದರೆ ಅದನ್ನು ಸರಿಪಡಿಸಿ. ನಮ್ಮಿಂದ ಯಾರ ಹೆಸರಿಗಾದರೂ ಧಕ್ಕೆಯಾಗಿದ್ದರೆ ಅದನ್ನು ಗುಣಪಡಿಸಿ. ಇದು ದೌರ್ಬಲ್ಯವಲ್ಲ, ಇದು ಒಡಂಬಡಿಕೆಯ ನಂಬಿಗಸ್ತಿಕೆ. ಇದು ನೂತನ ಸೃಷ್ಟಿಯ ಜೀವನ. ನಾವು ಈ ಮಾರ್ಗದಲ್ಲಿ ನಡೆದಾಗ ಪಾಳೆಯವು ಶುದ್ಧವಾಗುತ್ತದೆ, ಯೆಹೋವನ ಸನ್ನಿಧಿಯು ಗೌರವಿಸಲ್ಪಡುತ್ತದೆ ಮತ್ತು ಯೇಸುವಿನ ನಾಮಕ್ಕೆ ಅವಮಾನವಾಗದೆ ಲೋಕದಲ್ಲಿ ಆ ನಾಮವು ಘನಪಡಿಸಲ್ಪಡುತ್ತದೆ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಮೆಸ್ಸಿಯನ ಬಲಿಯು ಸಂಪೂರ್ಣವೂ ಮತ್ತು ಪರಿಪೂರ್ಣವೂ ಆಗಿರುವುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪವನ್ನು ಉಂಟು ಮಾಡು. ಅದು ಕೇವಲ ತುಟಿಗಳ ಮೇಲಿನ ಮಾತಲ್ಲ, ಬದಲಾಗಿ ನೀತಿಯ ಫಲವನ್ನು ನೀಡುವ ಪರಿವರ್ತನೆಯ ಹೃದಯವಾಗಲಿ. ನಮ್ಮನ್ನು ಶೋಧಿಸು, ಅಡಗಿರುವುದನ್ನು ಬಯಲು ಮಾಡು ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳಲು, ಸಂಧಾನ ಮಾಡಿಕೊಳ್ಳಲು ಹಾಗೂ ಹಾನಿ ಮಾಡಿದನ್ನು ಸರಿಪಡಿಸಲು ನಮಗೆ ಧೈರ್ಯವನ್ನು ನೀಡು. ಗರ್ವ, ನೆಪಗಳು ಮತ್ತು ವಿಳಂಬವನ್ನು ನಮ್ಮಿಂದ ದೂರ ಮಾಡು ಮತ್ತು ನ್ಯಾಯ, ಕೃಪೆ ಹಾಗೂ ಸತ್ಯವನ್ನು ನೀಡುವ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸು. ಕ್ರಿಸ್ತನ ಬಲಿಯು ನಮ್ಮ ಹೃದಯವನ್ನು ಶುದ್ಧಿಗೊಳಿಸಿ ಸಂಬಂಧಗಳಲ್ಲಿ ನಂಬಿಕಸ್ಥೆಯನ್ನು ನೀಡಿ ನೂತನ ಒಡಂಬಡಿಕೆಯು ಜೀವನಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಲಿ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.